ಸಿದ್ದರಾಮಯ್ಯ ಸರ್ಕಾರ ರಕ್ಷಕರಿಗೆ ಭಕ್ಷಕರು ಮಾಡಾಕ್ಬಿಟ್ಟಿದ್ದಾರೆ. ಯಾವುದೋ ಒಂದು ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡಬೇಕು ಅಂದರೆ ಅಲ್ಲಿರೋ ಚುನಾಯಿತ ಪ್ರತಿನಿಧಿಗಳೇ ಲಕ್ಷಾಂತರ ರೂಪಾಯಿ ಕೊಡೋವರೆಗೂ ಅವ್ರಿಗೆ ಪೋಸ್ಟಿಂಗ್ ಕೊಡೋದಿಲ್ಲ. ಕೊಟ್ಟ ನಂತರನೂ ಹಿಂಸೆ ಹೆಂಗಾಗಿದೆ ಅಂದರೆ ಸಮವಸ್ತ್ರಧಾರಿಗಳು ಭಕ್ಷಕರ ಒಂದೇ ಅಲ್ಲ, ಭಿಕಾರಿಗಳು ಕೂಡ ಆಗೋಗ್ಬಿಟ್ಟಿದ್ದಾರೆ. ಚಾಣಕ್ಯನೇ ಹೇಳೋದು ಸಮವಸ್ತ್ರ ಹಾಕ್ಕೊಂಡಿರೋರಿಗೆ ಯಾವತ್ತೂ ಕೂಡ ಭಿಕ್ಷುಕರಾಗಿ ನಾವು ಇಟ್ಕೋಬಾರ್ದು ಅಂತ. ಸೊ ಅದರಿಂದ ನೇರ ಯಾರಿಗೆ ಪರಿಣಾಮ ಬೀಳ್ತಾ ಇದೆ, ಜನಸಾಮಾನ್ಯರ ಮೇಲೆ ಪರಿಣಾಮ ಬೀಳ್ತಾ ಇದೆ. ಬೇರೆ ಇಲಾಖೆ ಒಳಗೆ ಏನೋ ಕಾಂಟ್ರಾಕ್ಟು, ಟೆಂಡರು ಇತ್ಯಾದಿಗಳ ಪರ್ಸೆಂಟೇಜಲ್ಲಿ ವರ್ಕೌಟ್ ಮಾಡಿದೆ. ಇವರಿಷ್ಟೆಲ್ಲ ದುಡ್ಡು ಕೊಟ್ಟ ನಂತರ ಯಾರಿಂದ ದುಡ್ಡು ವಾಪಸ್ ಕಿತ್ಕೋಬೇಕು? ಜನಸಾಮಾನ್ಯನ ದುಡ್ಡು ಕಿತ್ಕೋಬೇಕಲ್ಲಿಗೆ. ಮತ್ತು ಇವರೇ ಪೊಲೀಸ್ನವ್ರಿಗೆ ಫೋರ್ಸ್ ಮಾಡ್ತಾಯಿದ್ದಾರೆ, ಲೂಟಿ ಹೊಡಿರಿ, ಅವನ ಹತ್ರ ದುಡ್ಡು ತೆಗೀರಿ, ಇವನ ಹತ್ರ ದುಡ್ಡು ತೆಗೀರಿ ಅಂತ. ಸೊ ಇದು ಡೈರೆಕ್ಟಾಗಿ ಜನರ ಮೇಲೆ ಎಫೆಕ್ಟ್ ಆಗ್ತಿರೋದ್ರಿಂದ ಪೊಲೀಸ್ ಇನ್ಎಫಿಷಿಯನ್ಸಿ ಡಿಪೆಂಡ್ ಆಗ್ತಿರೋದೇ ಈ ಸರ್ಕಾರದ ಮೇಲೆ. ಸೊ ಈ ರೀತಿ ಮಾಡ್ತಾ ಇರೋದ್ರಿಂದ ಅವರೇ ಪೊಲೀಸ್ ಇಲಾಖೆ ಸಮವಸ್ತ್ರದಲ್ಲಿ ಇರೋರು ದೇ ಆರ್ ಬಿಕಮಿಂಗ್ ವೀಕರ್ ಆ್ಯಂಡ್ ವೀಕರ್. ಸೊ ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕಾಗಿರ್ತದೆ. ಮತ್ತು ಪರಶುರಾಮ್ ಅವರು ಏನು ಒಂದು ಪ್ರಾಮಾಣಿಕತೆ ಇರೋದ್ರಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಪ್ರಾಮಾಣಿಕರಾಗಿದ್ದರೆ ಮಾಡ್ಕೊಳ್ಳೋಕ್ಕೆ ಹೋಗ್ತಾನೆ ಇರಲಿಲ್ಲ. ಇದು ಒಂದೇ ಅಲ್ಲ, ಬೆಂಗಳೂರು ಸಿಟಿ ಅಂತೂ ಕೋಟ್ಯಾಂತರ ರೂಪಾಯಿ ಕೊಡಬೇಕು, ಇಲ್ಲಿ ಲಕ್ಷಾಂತರ ರೂಪಾಯಿ ಕೊಡಬೇಕು. ಬೆಂಗಳೂರು ಸಿಟಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂದರೆ MLAಗಳಿಗೆ ಕ್ರೋರ್ಸ್ ಕೊಡಬೇಕು. ಅಲ್ಲಿಗೆ ಮೇಲ್ಗಡೆ ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಎಲ್ರಿಗೂ ಕೊಡುವಂಥ ಸ್ಥಿತಿ ಬರ್ತದೆ. ಸ್ಟ್ರಾಂಗ್ ಚೀಫ್ ಮಿನಿಸ್ಟರ್ ಇದ್ದರೆ ಇದೆಲ್ಲ ಆಗಲ್ಲ. ವೀಕ್ ಚೀಫ್ ಮಿನಿಸ್ಟರ್ ಇದ್ದು MLAಗಳಿಗೆ ತೋಳಗಳ ಥರ ಹೋಗಿ ನೀವೇ ತಿನ್ಕೊಂಡು ಹೋಗಿ ಅಂತ ಬಿಟ್ಟಿದ್ದಾರಲ್ಲ, ಅದರಿಂದನೇ ಇದಾಗ್ತಿರ್ತಲ್ಲ. ಸಿದ್ದರಾಮಯ್ಯ ಸರ್ಕಾರ ರಕ್ಷಕರಿಗೆ ಭಕ್ಷಕರು ಮಾಡಾಕ್ಬಿಟ್ಟಿದ್ದಾರೆ. ಯಾವುದೋ ಒಂದು ಪೊಲೀಸ್ ಸ್ಟೇಷನಲ್ಲಿ ಕೆಲಸ ಮಾಡಬೇಕು ಅಂದರೆ ಅಲ್ಲಿರೋ ಚುನಾಯಿತ ಪ್ರತಿನಿಧಿಗಳೇ ಲಕ್ಷಾಂತರ ರೂಪಾಯಿ ಕೊಡೋವರೆಗೂ ಅವ್ರಿಗೆ ಪೋಸ್ಟಿಂಗ್ ಕೊಡೋದಿಲ್ಲ. ಕೊಟ್ಟ ನಂತರನೂ ಹಿಂಸೆ ಹೆಂಗಾಗಿದೆ ಅಂದರೆ ಸಮವಸ್ತ್ರಧಾರಿಗಳು ಭಕ್ಷಕರ ಒಂದೇ ಅಲ್ಲ, ಭಿಕಾರಿಗಳು ಕೂಡ ಆಗೋಗ್ಬಿಟ್ಟಿದ್ದಾರೆ. ಚಾಣಕ್ಯನೇ ಹೇಳೋದು ಸಮವಸ್ತ್ರ ಹಾಕ್ಕೊಂಡಿರೋರಿಗೆ ಯಾವತ್ತೂ ಕೂಡ ಭಿಕ್ಷುಕರಾಗಿ ನಾವು ಇಟ್ಕೋಬಾರ್ದು ಅಂತ. ಸೊ ಅದರಿಂದ ನೇರ ಯಾರಿಗೆ ಪರಿಣಾಮ ಬೀಳ್ತಾ ಇದೆ, ಜನಸಾಮಾನ್ಯರ ಮೇಲೆ ಪರಿಣಾಮ ಬೀಳ್ತಾ ಇದೆ. ಬೇರೆ ಇಲಾಖೆ ಒಳಗೆ ಏನೋ ಕಾಂಟ್ರಾಕ್ಟು, ಟೆಂಡರು ಇತ್ಯಾದಿಗಳ ಪರ್ಸೆಂಟೇಜಲ್ಲಿ ವರ್ಕೌಟ್ ಮಾಡಿದೆ. ಇವರಿಷ್ಟೆಲ್ಲ ದುಡ್ಡು ಕೊಟ್ಟ ನಂತರ ಯಾರಿಂದ ದುಡ್ಡು ವಾಪಸ್ ಕಿತ್ಕೋಬೇಕು? ಜನಸಾಮಾನ್ಯನ ದುಡ್ಡು ಕಿತ್ಕೋಬೇಕಲ್ಲಿಗೆ. ಮತ್ತು ಇವರೇ ಪೊಲೀಸ್ನವ್ರಿಗೆ ಫೋರ್ಸ್ ಮಾಡ್ತಾಯಿದ್ದಾರೆ, ಲೂಟಿ ಹೊಡಿರಿ, ಅವನ ಹತ್ರ ದುಡ್ಡು ತೆಗೀರಿ, ಇವನ ಹತ್ರ ದುಡ್ಡು ತೆಗೀರಿ ಅಂತ. ಸೊ ಇದು ಡೈರೆಕ್ಟಾಗಿ ಜನರ ಮೇಲೆ ಎಫೆಕ್ಟ್ ಆಗ್ತಿರೋದ್ರಿಂದ ಪೊಲೀಸ್ ಇನ್ಎಫಿಷಿಯನ್ಸಿ ಡಿಪೆಂಡ್ ಆಗ್ತಿರೋದೇ ಈ ಸರ್ಕಾರದ ಮೇಲೆ. ಸೊ ಈ ರೀತಿ ಮಾಡ್ತಾ ಇರೋದ್ರಿಂದ ಅವರೇ ಪೊಲೀಸ್ ಇಲಾಖೆ ಸಮವಸ್ತ್ರದಲ್ಲಿ ಇರೋರು ದೇ ಆರ್ ಬಿಕಮಿಂಗ್ ವೀಕರ್ ಆ್ಯಂಡ್ ವೀಕರ್. ಸೊ ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕಾಗಿರ್ತದೆ. ಮತ್ತು ಪರಶುರಾಮ್ ಅವರು ಏನು ಒಂದು ಪ್ರಾಮಾಣಿಕತೆ ಇರೋದ್ರಿಂದ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಪ್ರಾಮಾಣಿಕರಾಗಿದ್ದರೆ ಮಾಡ್ಕೊಳ್ಳೋಕ್ಕೆ ಹೋಗ್ತಾನೆ ಇರಲಿಲ್ಲ. ಇದು ಒಂದೇ ಅಲ್ಲ, ಬೆಂಗಳೂರು ಸಿಟಿ ಅಂತೂ ಕೋಟ್ಯಾಂತರ ರೂಪಾಯಿ ಕೊಡಬೇಕು, ಇಲ್ಲಿ ಲಕ್ಷಾಂತರ ರೂಪಾಯಿ ಕೊಡಬೇಕು. ಬೆಂಗಳೂರು ಸಿಟಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂದರೆ MLAಗಳಿಗೆ ಕ್ರೋರ್ಸ್ ಕೊಡಬೇಕು. ಅಲ್ಲಿಗೆ ಮೇಲ್ಗಡೆ ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಎಲ್ರಿಗೂ ಕೊಡುವಂಥ ಸ್ಥಿತಿ ಬರ್ತದೆ. ಸ್ಟ್ರಾಂಗ್ ಚೀಫ್ ಮಿನಿಸ್ಟರ್ ಇದ್ದರೆ ಇದೆಲ್ಲ ಆಗಲ್ಲ. ವೀಕ್ ಚೀಫ್ ಮಿನಿಸ್ಟರ್ ಇದ್ದು MLAಗಳಿಗೆ ತೋಳಗಳ ಥರ ಹೋಗಿ ನೀವೇ ತಿನ್ಕೊಂಡು ಹೋಗಿ ಅಂತ ಬಿಟ್ಟಿದ್ದಾರಲ್ಲ, ಅದರಿಂದನೇ ಇದಾಗ್ತಿರ್ತಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.